ವೀಕ್ಷಕರೇ ನಮಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ, ಭಕ್ತಿ ಮತ್ತು ಯುಕ್ತಿಯ ಅದ್ಭುತ ಸಂಗಮ ಎಂದರೆ ಅದು ಶ್ರೀ ಆಂಜನೇಯ ಸ್ವಾಮಿ. ತ್ರೇತಾಯುಗದ ರಾಮಾಯಣ ಕಥಾನಕದಲ್ಲಿ ಅಸಾಧ್ಯವಾದ ಕೆಲಸಗಳನ್ನು ಸುಲಭವಾಗಿ ಸಾಧಿಸಿದ ಮಹಾಪರಾಕ್ರಮಿ, ಸೀತಾಮಾತೆಯ ಹುಡುಕಾಟದಿಂದ ಹಿಡಿದು ಸಂಜೀವನಿ ಪರ್ವತವನ್ನೇ ಹೊತ್ತು ತಂದ ಮಹಾಭಕ್ತ. ಅಂತಹ ಸಂಕಟ ಮೋಚನ ರಾಮನಾಮದ ಮಹಿಮೆಯನ್ನು ಜಗತ್ತಿಗೆ ಸಾರಿದ ಶ್ರೀ ಹನುಮಂತನ ಜನ್ಮದಿನವೇ ನಾವು ಆಚರಿಸುವ ಹನುಮ ಜಯಂತಿ. ಈ ಹನುಮ ಜಯಂತಿಯ ಮಹತ್ವ ಏನು? ಹನುಮಂತನು ಹೇಗೆ ಜನಿಸಿದನು? ರಾಮನವಮಿ ಮತ್ತು ಹನುಮ ಜಯಂತಿ ಒಂದೇ ತಿಂಗಳಲ್ಲಿ ಬರುವುದಕ್ಕೆ ಕಾರಣವೇನು? ರಾಮ ಮತ್ತು ಹನುಮರ ಸಂಬಂಧ ಎಷ್ಟು ವಿಶೇಷ? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. 2026 ಹನುಮ ಜಯಂತಿ ಯಾವಾಗ? ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ದಿನ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. 2026ರಲ್ಲಿ ಹನುಮ ಜಯಂತಿ ಏಪ್ರಿಲ್ 2 ಗುರುವಾರ ಬಂದಿದೆ. ಹುಣ್ಣಿಮೆ ತಿಥಿ ಏಪ್ರಿಲ್ 1 ಬೆಳಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2 ಬೆಳಗ್ಗೆ 7:41 ಮುಕ್ತಾಯಗೊಳ್ಳುತ್ತದೆ. ಉದಯ ತಿಥಿಯ ಪ್ರಕಾರ ಏಪ್ರಿಲ್ 2ರಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಈ ದಿನವನ್ನು ದವನದ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಹನುಮಂತನ ಜನ್ಮದ ಪೌರಾಣಿಕ ಹಿನ್ನೆಲೆ. ಹನುಮ ಜಯಂತಿಯ ಪೌರಾಣಿಕ ಹಿನ್ನೆಲೆ ಅತ್ಯಂತ ಆಸಕ್ತಿದಾಯಕವಾಗಿದೆ. ಶಿವಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದ ಪ್ರಕಾರ ಆಂಜನೇಯ ಸ್ವಾಮಿ ಶಿವ ಪರಮಾತ್ಮರ ರುದ್ರಾವತಾರ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ದೇವಲೋಕದಲ್ಲಿ ಪುಂಜಿಕ ಸ್ಥಲೆ ಎಂಬ ಅತ್ಯಂತ ಸುಂದರ ಅಪ್ಸರೆಯೊಬ್ಬಳು ಇದ್ದಳು. ಒಂದು ದಿನ ಆಕೆ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಭೂಮಿಯ ಮೇಲೆ ತಪಸ್ಸು ಮಾಡುತ್ತಿದ್ದ ವಾನರ ರೂಪದ ಮುನಿಯನ್ನು ನೋಡಿ ವಿನೋದದಿಂದ ನಗುತ್ತಾಳೆ. ಇದರಿಂದ ಕೋಪಗೊಂಡ ಮುನಿ, ನೀನು ಯಾವ ರೂಪವನ್ನು ನೋಡಿ ನಗುತ್ತಿದ್ದೀಯೋ ಅದೇ ವಾನರ ರೂಪದಲ್ಲಿ ಭೂಮಿಯ ಮೇಲೆ ಜನಿಸು ಎಂದು ಶಾಪ ನೀಡುತ್ತಾನೆ. ತನ್ನ ತಪ್ಪಿನ ಅರಿವಾಗಿ ಪುಂಜಿಕ ಸ್ಥಲೆ ಕ್ಷಮೆಯಾಚನೆ ಮಾಡಿದಾಗ ಮುನಿ ಶಾಂತಗೊಳ್ಳುತ್ತಾನೆ. ನೀನು ವಾನರ ಸ್ತ್ರೀಯಾಗಿ ಜನಿಸಿದರೂ ಸಾಕ್ಷಾತ್ ಶಿವನ ಅಂಶವಾದ ಮಹಾಪುತ್ರನಿಗೆ ಜನ್ಮ ನೀಡುತ್ತೀಯಾ, ಆನಂತರ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ವರ ನೀಡುತ್ತಾನೆ. ಮುನಿಯ ಶಾಪದಂತೆ ಪುಂಜಿಕ ಸ್ಥಲೆ ಭೂಮಿಯ ಮೇಲೆ ವಾನರ ರಾಜನ ಪುತ್ರಿಯಾಗಿ ಅಂಜನಾದೇವಿ ಎಂಬ ಹೆಸರಿನಲ್ಲಿ ಜನ್ಮ ಪಡೆಯುತ್ತಾಳೆ. ನಂತರ ಅಂಜನಾದೇವಿ ವಾನರವೀರ ಕೇಸರಿಯನ್ನು ವಿವಾಹವಾಗುತ್ತಾಳೆ. ಅಂಜನಾದೇವಿ ಶಕ್ತಿಶಾಲಿಯಾದ ಪುತ್ರ ಬೇಕೆಂದು ಬಯಸಿ ಮತಂಗ ಮಹರ್ಷಿಗಳ ಸಲಹೆಯಂತೆ ಅಂಜನಾದ್ರಿ ಪರ್ವತದ ಮೇಲೆ ಕುಳಿತು ಶಿವಪರಮಾತ್ಮರನ್ನು ಕುರಿತು ಘೋರ ತಪಸ್ಸು ಮಾಡುತ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿದ ಶಿವನು, ನಾನು ನನ್ನ ಅಂಶದಿಂದ ಪುತ್ರನಾಗಿ ಜನಿಸುತ್ತೇನೆ ಎಂದು ಆಶೀರ್ವಾದ ನೀಡುತ್ತಾನೆ. ಅದೇ ಸಮಯದಲ್ಲಿ ಅಯೋಧ್ಯೆಯ ರಾಜ ದಶರಥ ಮಹಾರಾಜ ಪುತ್ರ ಸಂತಾನಕ್ಕಾಗಿ ಪುತ್ರ ಕಾಮೇಷ್ಠಿ ಯಾಗ ಮಾಡುತ್ತಿದ್ದನು. ಯಾಗದ ಅಂತ್ಯದಲ್ಲಿ ಅಗ್ನಿದೇವರು ಪ್ರತ್ಯಕ್ಷರಾಗಿ ಪವಿತ್ರ ಪಾಯಸವನ್ನು ದಶರಥರಿಗೆ ನೀಡಿದರು. ದಶರಥರು ಆ ಪಾಯಸವನ್ನು ತಮ್ಮ ಪತ್ನಿಯರಿಗೆ ಹಂಚುತ್ತಿದ್ದಾಗ ದೈವಿಕ ಪ್ರೇರಣೆಯಿಂದ ಒಂದು ಗಿಡುಗ ಆ ಪಾಯಸದ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಹಾರಿಹೋಗುತ್ತದೆ. ಆ ಗಿಡುಗ ಹಾರುತ್ತಾ ಅಂಜನಾದೇವಿ ತಪಸ್ಸು ಮಾಡುತ್ತಿದ್ದ ಸ್ಥಳದ ಮೇಲೆ ಬರುತ್ತದೆ. ಆ ಸಮಯದಲ್ಲಿ ವಾಯುದೇವರು ಆ ಪಾಯಸದ ಹನಿಗಳು ಅಂಜನಾದೇವಿಯ ಕೈಗೆ ಬೀಳುವಂತೆ ಮಾಡುತ್ತಾರೆ. ತಪಸ್ಸಿನಲ್ಲಿ ಲೀನವಾಗಿದ್ದ ಅಂಜನಾದೇವಿ ಅದನ್ನು ಶಿವನ ಪ್ರಸಾದ ಎಂದು ಭಾವಿಸಿ ಸೇವಿಸುತ್ತಾಳೆ. ಆ ಪವಿತ್ರ ಪ್ರಸಾದದ ಮೂಲಕ ಶಿವನ ದಿವ್ಯ ಅಂಶವು ಅಂಜನಾದೇವಿಯ ಗರ್ಭವನ್ನು ಸೇರುತ್ತದೆ. 9 ತಿಂಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ದಿನ ಸೂರ್ಯೋದಯ ಸಮಯದಲ್ಲಿ ಅಂಜನಾದೇವಿ ಪುತ್ರನಿಗೆ ಜನ್ಮ ನೀಡುತ್ತಾಳೆ. ಅಂಜನಾದೇವಿಯ ಪುತ್ರನಾದ್ದರಿಂದ ಇವರಿಗೆ ಆಂಜನೇಯ ಎಂಬ ಹೆಸರು ಬಂದಿದೆ. ವಾಯುದೇವರ ಕೃಪೆಯಿಂದ ಜನಿಸಿದುದರಿಂದ ಇವರನ್ನು ವಾಯುಪುತ್ರ ಅಥವಾ ಪವನಪುತ್ರ ಎಂದು ಕರೆಯಲಾಗುತ್ತದೆ. ಹನುಮಂತನು ಹುಟ್ಟಿನಿಂದಲೇ ಅತ್ಯಂತ ತೇಜಸ್ವಿಯಾಗಿದ್ದನು. ಬಾಲ್ಯದಲ್ಲಿಯೇ ಅಪಾರ ಶಕ್ತಿ ಹೊಂದಿದ್ದನು. ಇದೇ ಪವಿತ್ರ ಪಾಯಸದ ಕಾರಣದಿಂದಲೇ ಶ್ರೀರಾಮಚಂದ್ರ ಮತ್ತು ಹನುಮಂತನು ಜನ್ಮವು ಒಂದೇ ಚೈತ್ರ ಮಾಸದಲ್ಲಿ ಸಂಭವಿಸಿದೆ ಎಂದು ಪುರಾಣಗಳು ಹೇಳುತ್ತವೆ. ರಾಮನವಮಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ ಶ್ರೀರಾಮನು ಜನಿಸಿದನು. ಅದೇ ಚೈತ್ರ ಮಾಸದ ಹುಣ್ಣಿಮೆಯಂದು ಹನುಮಂತನು ಜನಿಸಿದನು. ಅಂದರೆ ರಾಮನವಮಿಯ ಕೆಲವೇ ದಿನಗಳ ನಂತರ
ಹನುಮ ಜಯಂತಿ ಬರುತ್ತದೆ. ಶ್ರೀಮನ್ನಾರಾಯಣನು ರಾಮನಾಗಿ ಅವತರಿಸಿದ ತಕ್ಷಣವೇ ಅವನಿಗೆ ಸಹಾಯ ಮಾಡಲು ಶಿವನು ಹನುಮಂತರಾಗಿ ಅವತರಿಸಿದರು ಎಂದು ನಂಬಲಾಗುತ್ತದೆ. ಇದು ರಾಮ ಮತ್ತು ಹನುಮರ ಸಂಬಂಧವನ್ನು ತೋರಿಸುತ್ತದೆ. ರಾಮ ಹನುಮ ಭಕ್ತಿಬಂಧ. ರಾಮಾಯಣದಲ್ಲಿ ರಾಮನು ಸೀತಾಮಾತೆಯನ್ನು ಹುಡುಕುತ್ತಿದ್ದಾಗ ಮೊದಲ ಬಾರಿಗೆ ಹನುಮಂತನನ್ನು ಭೇಟಿ ಮಾಡುತ್ತಾನೆ. ಆ ಭೇಟಿಯಲ್ಲಿಯೇ ಹನುಮಂತನ ಜ್ಞಾನ ಮತ್ತು ಭಕ್ತಿಯನ್ನು ರಾಮನು ಗುರುತಿಸುತ್ತಾನೆ. ಹನುಮಂತನು ತನ್ನ ಜೀವನವನ್ನೇ ರಾಮನ ಸೇವೆಗೆ ಅರ್ಪಿಸುತ್ತಾನೆ. ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ಕಂಡು ರಾಮನ ಉಂಗುರವನ್ನು ನೀಡಿದನು. ಲಂಕೆಯನ್ನು ದಹಿಸಿದನು. ಲಕ್ಷ್ಮಣನ ಜೀವ ಉಳಿಸಲು ಸಂಜೀವನಿ ಪರ್ವತವನ್ನೇ ಹೊತ್ತು ತಂದನು. ಇದು ಹನುಮಂತನ ಭಕ್ತಿ ಮತ್ತು ಶಕ್ತಿಯ ಉದಾಹರಣೆ. ರಾಮನೂ ಕೂಡ ಹನುಮಂತನನ್ನು ಅತ್ಯಂತ ಪ್ರೀತಿಸುತ್ತಿದ್ದನು. ಒಮ್ಮೆ ರಾಮನು ಹೇಳಿದನು, ನಾನು ನಿನ್ನ ಉಪಕಾರಕ್ಕೆ ಎಂದಿಗೂ ಪ್ರತಿಫಲ ನೀಡಲು ಸಾಧ್ಯವಿಲ್ಲ. ಇದು ರಾಮ ಹನುಮ ಸಂಬಂಧದ ಮಹತ್ವವನ್ನು ತೋರಿಸುತ್ತದೆ. ಸಿಂಧೂರ ಕಥೆ ಭಕ್ತಿಯ ಸಂಕೇತ. ಒಮ್ಮೆ ಸೀತಾಮಾತೆ ರಾಮನ ಆಯುಷ್ಯಕ್ಕಾಗಿ ಸಿಂಧೂರ ಹಚ್ಚುತ್ತಿದ್ದಳು. ಇದನ್ನು ನೋಡಿದ ಹನುಮಂತನು ರಾಮನ ಆಯುಷ್ಯ ಇನ್ನಷ್ಟು ಹೆಚ್ಚಲಿ ಎಂದು ತಾನೇ ತನ್ನ ದೇಹವೆಲ್ಲ ಸಿಂಧೂರದಿಂದ ಅಲಂಕರಿಸಿಕೊಂಡನು. ಅದಕ್ಕಾಗಿ ಹನುಮಂತನಿಗೆ ಸಿಂಧೂರ ಅರ್ಪಿಸುವುದು ವಿಶೇಷ. ದವಮನ ಹುಣ್ಣಿಮೆ ವಿಶೇಷತೆ. ಕರ್ನಾಟಕದಲ್ಲಿ ಈ ಹನುಮ ಜಯಂತಿಯನ್ನು ದವನದ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಈ ದಿನ ದೇವರಿಗೆ ದವನವನ್ನು ಅರ್ಪಿಸಲಾಗುತ್ತದೆ. ದವನದ ಸುಗಂಧದಂತೆ ನಮ್ಮ ಜೀವನವು ಸುಗಂಧಮಯವಾಗಿರಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಹನುಮ ಜಯಂತಿಯ ದಿನ ಮಾಡಬೇಕಾದ ಪೂಜೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಸೂರ್ಯೋದಯ ಸಮಯದಲ್ಲಿ ಪೂಜೆ ಮಾಡುವುದು ಉತ್ತಮ. ಪೂಜೆ ವಿಧಾನ: ಹನುಮಾನ್ ಚಾಲಿಸ 11 ಅಥವಾ 21 ಬಾರಿ ಪಠನ. ರಾಮನಾಮ ಜಪ. ಸಿಂಧೂರ ಅರ್ಪಣೆ. ವಡೆಹಾರ ಸಮರ್ಪಣೆ. ತುಳಸಿ ಅಥವಾ ವೀಳ್ಯದೆಲೆ ಹಾರ ಅರ್ಪಣೆ. ಬೂಂದಿ ಲಡ್ಡು, ಕಡಲೆ, ಬಾಳೆಹಣ್ಣು ನೈವೇದ್ಯ. ಸಾಧ್ಯವಾದಲ್ಲಿ ಸುಂದರಕಾಂಡ ಪಾರಾಯಣ ಮಾಡಬಹುದು. ಹನುಮ ಜಯಂತಿಯ ಪುಣ್ಯ ಫಲಗಳು: ಹನುಮಂತನ ಸ್ಮರಣೆಯಿಂದ ಭಯ ದೂರವಾಗುತ್ತದೆ, ಧೈರ್ಯ ಹೆಚ್ಚಾಗುತ್ತದೆ, ಆತ್ಮವಿಶ್ವಾಸ ಬರುತ್ತದೆ, ಶನಿ ದೋಷ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚಾಗುತ್ತದೆ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ಎಂಬ ಶ್ಲೋಕದಂತೆ ಹನುಮಂತನು ಬುದ್ಧಿ ಮತ್ತು ಬಲದ ಸಂಕೇತ. ವಿದ್ಯಾರ್ಥಿಗಳಿಗೆ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಆಂಜನೇಯ ಸ್ವಾಮಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿ ಶಕ್ತಿ, ಧೈರ್ಯ, ಯಶಸ್ಸು ಮತ್ತು ಶಾಂತಿ ತುಂಬಿರಲಿ. ಜೈ ಶ್ರೀರಾಮ್, ಜೈ ಹನುಮಾನ್. ಧನ್ಯವಾದಗಳು.